ಇದು ನೆನ್ನೆ ಎಲ್ಲ ಒಂದು ಸುದ್ದಿ ಅದಂಥದ್ದು ಬೇಲ್ ಮೇಲಿದ್ದೀನಿ, ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗೆ ಅದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ, ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ. ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ, ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ? ಇದೆಲ್ಲ ಇರಲಿ ಒಂದು ಭಾಗ. ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ ಈಗ ಇವರು? ತನಿಖಾ ಅವಧಿ ಮುಗಿದೋಗಿದೆ, ತನಿಖೆ ಸಂಪೂರ್ಣ ಆಗಿದೆ. ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿವೇ ಹೋಗಿರೋದು. ಪಾಪ ಅಲ್ಲಿ ಸುಪ್ರೀಂ ಕೋರ್ಟು 3 ತಿಂಗಳಲ್ಲಿ ತನಿಖೆ ಮಾಡಿ ನಮ್ಮ ಮುಂದೆ ತನ್ನಿ ವರದಿನ ಅಂತ ಅವ್ರು ಹೇಳವ್ರೆ. ನೀವಿನ್ನೂ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಸುತ್ತಾ ಇದ್ದೀರಿ 2015ರಿಂದ. ಇರಲಿ, ನಾನು ಮುಕ್ತವಾಗಿದ್ದೇನೆ. ನಾನಾದರೂ ಬೇಲ್ ಮೇಲಿದ್ದೀನಿ. ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಅವನು ಯಾರೋ ಅಧಿಕಾರಿ ಬರೆದವನಲ್ಲ, ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅಂತ ಹೇಳಿ. ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ, ಪದ ಬಳಕೆ ಇರಲಿ ಅವೆಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ. 87 ಕೋಟಿ ದುಡ್ಡು ನುಂಗದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ SITಯಿಂದ. ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ, ದುಡ್ಡು ತಿಂದಾರದೆ. ಯಾವುದೋ ಕೆಲಸಕ್ಕೆ ಬಾರದೆ ಇರೋದು 4 ಹೆಸರು ಹಾಕೊಂಡು ಅದೇನೋ 1000 ಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವರು SITದು. ಇದು ರಾಜ್ಯದ SIT ಇರ್ತಕ್ಕಂಥದ್ದು. ಈ SITಯ ಮುಖ್ಯಸ್ಥರುಗಳು. ಬೇರೆ ಹಲವಾರು ಪ್ರಕರಣ ಇದೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನನ್ನನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆರೋಪಿ ಅಷ್ಟೇ ನಾನು. ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು. ನಿಮ್ಮ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲ್ಲ. ಈ ದೇಶದ ನೆಲದ ಕಾನೂನು ಅಷ್ಟು ಸುಲಭವಾಗಿ ರಾಜಕೀಯ ಪ್ರೇರಿತ ಕೇಸ್ಗಳಲ್ಲಿ ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಅದರಿಂದಲೇ ನಾನು